ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸುಧ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ. ಶ್ರೀ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿ 61ನೇ ಪಾತ್ರವಾದಂತಹ ಕಾರ್ತವೀರ್ಯಾರ್ಜುನ ಎಂಬುವರ ಬಗ್ಗೆ ಒಂದಿನ್ನಿತು ತಿಳಿಯುವ ಪ್ರಯತ್ನ. ಹೈಹಯ ವಂಶದ ಕೃತವೀರನ ಮಗ ಕಾರ್ತವೀರ್ಯನು ಮಾಹಿಷ್ಮತಿ ನಗರದಲ್ಲಿದ್ದ ಮಹಾಸಾಮ್ರಾಟ. ರಾವಣ, ಇಂದ್ರ ಮೊದಲಾದವರನ್ನು ಮಣಿಸಿದವನು, ವಿಷ್ಣುವನ್ನೇ ಎದುರಿಸಿದವನು. ವರುಣನೊಂದಿಗೆ ಸೆಣಸಿ ತನ್ನ ಪ್ರತಿಸ್ಪರ್ಧಿ ಯಾರಿದ್ದಾರೆ ಹೇಳು ಎಂದು ಕೇಳಿ ಪರಶುರಾಮನೆಂದು ತಿಳಿದಾಗ ಅವನೊಂದಿಗೆ ಹೋರಾಡ ಬಯಸಿದವನು. ಹೈಹಯ ವಂಶದವರಿಗಿದ್ದ ಬ್ರಾಹ್ಮಣ ದ್ವೇಷವನ್ನು ಮುಂದುವರಿಸಿಕೊಂಡು ಬಂದವನು. ತಾನು ಮಹಾವೀರನೆಂದು ಸರ್ವಶ್ರೇಷ್ಠನೆಂದು ಘೋಷಿಸಿಕೊಂಡು ಬಂದವನು. ಯುದ್ಧ ಮಾಡುವಾಗ ತನಗೆ ಸಹಸ್ರಬಾಹುಗಳಾಗುವಂತೆ ವರ ಪಡೆದವನು. ಜಗತ್ತೇ ಗೆದ್ದವನು. ತನ್ನ ಪತ್ನಿಯರು ಈಜಾಡಲು ನೆರವಾಗಿ ಸಹಸ್ರಬಾಹುಗಳಿಂದ ನದಿಯನ್ನು ಬಂಧಿಸಿ ಕೊಳವನ್ನು ನಿರ್ಮಿಸಿದವನು. ಒಂದು ಸಲ ಅಗ್ನಿಯು ಬಂದು ಆಹಾರವನ್ನು ಕೇಳಿದಾಗ ಕಾರ್ತವೀರ್ಯಾರ್ಜುನನು ಗಿರಿನಗರ ಅರಣ್ಯಗಳನ್ನೆಲ್ಲ ಭಕ್ಷಿಸಿಕೋ ಎಂದು ಒಪ್ಪಿಸಿಕೊಟ್ಟ ಅವನು. ಆದರೆ ಆ ಅರಣ್ಯದಲ್ಲಿ ವರುಣನ ಮಗನಾದ ವರುಣನ ಆಶ್ರಮವೂ ಇದ್ದು ಅದು ಅಗ್ನಿಯ ಬಾಯಿ ಸೇರಿತು. ಆಗ ಮೈತ್ರಾವರುಣನು ಕಾರ್ತವೀರ್ಯನ ಮೇಲೆ ಕೋಪಿಸಿಕೊಂಡು, ಪರಶುರಾಮನು ನಿನ್ನ ತೋಳುಗಳನ್ನು ಕತ್ತರಿಸಿ ಹಾಕಲಿ ಎಂದು ಶಾಪ ಕೊಟ್ಟಿದ್ದ. ಭೃಗುವಂಶದ ಬ್ರಾಹ್ಮಣರಿಗೂ ಹೈಹಯ ಕ್ಷತ್ರಿಯರಿಗೂ ಒಂದು ಕಾಲದಲ್ಲಿ ಸ್ನೇಹವಿತ್ತು. ಬಡವರಾದ ಭೃಗುವಂಶೀಯರಿಗೆ ಹೈಹಯ ರಾಜರು ಹೇರಳವಾಗಿ ಸಂಪತ್ತು ದಾನ ಮಾಡುತ್ತಿದ್ದರು. ಆದರೆ ಒಮ್ಮೆ ಹೈಹಯರಿಗೆ ಆರ್ಥಿಕ ಮುಗ್ಗಟ್ಟು ಬಂದಾಗ ಭೃಗುವಂಶದ ಬ್ರಾಹ್ಮಣರು ತಮ್ಮಲ್ಲಿ ಹಣವಿಲ್ಲವೆಂದು ಸುಳ್ಳು ಹೇಳಿ ಆ ಜಾಗವನ್ನೇ ಬಿಟ್ಟು ಹಿಮಾಲಯಕ್ಕೆ ಹೋಗಿ ಅಲ್ಲಿ ಸಂಪತ್ತನ್ನೆಲ್ಲ ಬಚ್ಚಿಟ್ಟುಕೊಂಡ ನಂತರ ಈ ಎರಡು ವಂಶಗಳ ನಡುವೆ ವೈರ ಬೆಳೆಯಿತು. ಜಮದಗ್ನಿ ಭೃಗುವಂಶದ ಒಬ್ಬ ಋಷಿ. ಇವನ ಮಗನೇ ಪರಶುರಾಮ. ಒಮ್ಮೆ ಸೇನಾ ಸಮೇತನಾಗಿ ಬಂದ ಕಾರ್ತವೀರ್ಯನನ್ನು ತಮ್ಮಲ್ಲಿದ್ದ ಕಾಮಧೇನುವಿನ ಮಗಳು ಸುಶೀಲಾ ಎಂಬ ಹಸುವಿನ ವರದಿಂದ ಸತ್ಕರಿಸಿದಾಗ ಕಾರ್ತವೀರ್ಯ ಆ ಹಸು ತನಗೆ ಬೇಕೆಂದು ಕೇಳಿದ. ಜಮದಗ್ನಿ ಅಡ್ಡ ಬಂದುದಕ್ಕೆ ಅವನನ್ನು ಕೊಂದು ಹಾಕಿದ. ಹಸು ಓಡಿಹೋಯಿತು. ಆಗ ಶುಕ್ರಾಚಾರ್ಯರು ಹಸುವನ್ನು ತಂದು ಜಮದಗ್ನಿಯನ್ನು ಬದುಕಿಸಿದರು. ಜಮದಗ್ನಿಯ ಹೆಂಡತಿ ರೇಣುಕೆ ತನ್ನ ಗಂಡನ ಸಾವಿಗೆ 21 ಸಲ ಎದೆ ಬಡಿದುಕೊಂಡು ಅತ್ತಾಗ ಅಲ್ಲಿಗೆ ಬಂದ ಪರಶುರಾಮನು ಕಾರ್ತವೀರ್ಯನನ್ನು ಕೊಲ್ಲುವುದಾಗಿಯೂ 21 ಸಲ ಭೂಮಿಯನ್ನು ಸುತ್ತಿ ಕ್ಷತ್ರಿಯರನ್ನು ಕೊಲ್ಲುವುದಾಗಿಯೂ ಪ್ರತಿಜ್ಞೆ ಮಾಡಿದ. ಸೇಡಿನಿಂದ ಕುದಿಯುತ್ತಿದ್ದ ಪರಶುರಾಮನು ತನ್ನ ಶಿಷ್ಯ ಅಕೃತವರ್ಣನೊಂದಿಗೆ ವಿಂಧ್ಯ ಪರ್ವತಗಳ ಸಮೀಪ ಇರುವ ಮಾಹಿಷ್ಮತಿ ನಗರಕ್ಕೆ ಬಂದ. ಕಾರ್ತವೀರ್ಯಾರ್ಜುನನು ಸೇನಾ ಸಮೇತನಾಗಿ ಯುದ್ಧಕ್ಕೆ ನಿಂತ. ಪರಶುರಾಮನು ಸೇನೆಯನ್ನು ಸೋಲಿಸಿದ. ಯುದ್ಧದಲ್ಲಿ ಕಾರ್ತವೀರ್ಯಾರ್ಜುನನ 1000 ತೋಳುಗಳನ್ನು ಕತ್ತರಿಸಿದ. ಅವನ 76 ಮಕ್ಕಳನ್ನು ಕೊಂದ. ಆಕಾಶವಾಣಿಯ ಸಲಹೆಯನ್ನು ಕೂಡ ಧಿಕ್ಕರಿಸಿ ಮಲೆತು ನಿಂತ. ಕಾರ್ತವೀರ್ಯಾರ್ಜುನನು ಮಹಾಬಲಶಾಲಿಯಾಗಿದ್ದರೂ ತಪೋಶಕ್ತಿಯುಳ್ಳವನಾಗಿದ್ದರೂ ತನ್ನ ಅಹಂಕಾರದಿಂದಾಗಿ ಸಾವನ್ನು ತಂದುಕೊಂಡ. ಮಹಾಭಾರತದಲ್ಲಿ ಉಕ್ತವಾಗಿರುವ ಚಕ್ರವರ್ತಿಗಳಲ್ಲಿ ಮಹಾವೀರ ಕಾರ್ತವೀರ್ಯಾರ್ಜುನನು ಪ್ರಸಿದ್ಧನಾಗಿದ್ದಾನೆ. ಇವಿಷ್ಟು ಕಾರ್ತವೀರ್ಯಾರ್ಜುನನ ಕುರಿತಾದ ಕಿರಿದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ. ಧನ್ಯವಾದಗಳು.